ಸ್ನೇಹಿತರೆ ನಮಸ್ಕಾರ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದ ಬೆನ್ನಲ್ಲೇ ಮತ್ತೊಂದು ಬಾಂಬ್ ಸಿಡಿಸಿದ ದೇವಾಳದ ಆಚಾರ್ಯರು. ಹೌದು ಸ್ನೇಹಿತರೆ, ಆಂಧ್ರ ಪ್ರದೇಶದ ಲಡ್ಡು ವಿವಾದ ಇದೀಗ ದೇಶದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಚಂದ್ರಬಾಬು ಸರ್ಕಾರ ಈ ಬಗ್ಗೆ ತನಿಖೆಗೆ ಆದೇಶಿಸಿದೆ. ತಿರುಮಲ ಶ್ರೀ ಲಡ್ಡು ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ. ಆದರೆ ಇದೀಗ ಈ ಪವಿತ್ರತೆಗೆ ಧಕ್ಕೆ ಬಂದಿದೆ ಸ್ನೇಹಿತರೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಸಾದವಾಗಿ ಸಿಗುವ ಲಡ್ಡುಗಳಲ್ಲಿ ಪ್ರಾಣಿ ಮತ್ತು ಮೀನಿನ ಎಣ್ಣೆಯ ಕರುಕುಳಗಳು ಪತ್ತೆಯಾಗಿವೆ. ಈ ವಿಚಾರ ಈಗ ಆಂಧ್ರ ಪ್ರದೇಶದ ಮಾತ್ರವಲ್ಲ, ಇಡೀ ದೇಶದಲ್ಲಿ ಹಾಟ್ ಟಾಪಿಕ್ ಆಗಿದೆ. ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಯು ದೂರು ಕಳಿಸಲಾಗಿದೆ. ಈ ಹಿಂದೆ ಶ್ರೀವಾರಿಯಾಗಿ ಪ್ರಧಾನ ಆಚಾರ್ಯಕರಾಗಿ ಕೆಲಸ ಮಾಡುತ್ತಿದ್ದ ದೀಕ್ಷಿತ್ ಇತ್ತೀಚೆಗೆ ಈ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಹೌದು ಸ್ನೇಹಿತರೆ, ತಿರುಮಲ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆಯನ್ನು ಬಳಸಲಾಗಿದೆ. ಲ್ಯಾಬ್ ವರದಿ ತಿಳಿದು ಬಂದಿದೆ. ಈ ಬಗ್ಗೆ ದೇವಾಳದ ಆಚಾರ್ಯಕಾರರು ರಾಮನ್ ದೀಕ್ಷಿತ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ನಮ್ಮ ಕಣ್ಣೆದರೆ ಈ ಮಹಾಪಾಪ ನಡೆಯುತ್ತಿದ್ದುದನ್ನು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಶ್ರೀಗಳ ನೈವೇದ್ಯಕ್ಕೆ ಬಳಸುವ ಸಾಮಗ್ರಿಗಳು ಕೀಳುಮಟ್ಟವಲ್ಲವೇ ಎಂದು ನಾನೊಬ್ಬನೇ ಕೆಲವು ಬಾರಿ ದೂರು ನೀಡಿದ್ದೇನೆ ಎನ್ನುವ ಸತ್ಯವನ್ನು ಕೂಡ ಅವರು ಬಹಿರಂಗಪಡಿಸಿದ್ದಾರೆ. ತಾನು ಈ ಬಗ್ಗೆ ಧ್ವನಿ ಎತ್ತಿದ್ದಾಗ ಯಾರೂ ನನ್ನನ್ನು ಬೆಂಬಲಿಸಲಿಲ್ಲ. ಸದ್ಯದ ಲಾಡು ಸುದ್ದಿ ನೋಡಿದರೆ ನಿಮಗೆ ತುಂಬಾ ನೋವಾಗುತ್ತದೆ. ಕಲಬೆರಕೆ ತುಪ್ಪದಿಂದ ಮಾಡಿದ ಪ್ರಸಾದವನ್ನು ತಯಾರಿಸುವುದು ಮಹಾಪಾಪ. ಕೋವಿಡ್ ಸಮಯದಿಂದ ಸ್ವಾಮೀಜಿಗೆ ಅರ್ಪಿಸುವ ನೈವೇದ್ಯದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪದ್ಧತಿಯನ್ನು ಬದಲಾಯಿಸಬಾರದು ಎಂದು ರಾಮನ್ ದೀಕ್ಷಿತ್ ಹೇಳಿದ್ದಾರೆ. ಚಂದ್ರಬಾಬು ಅವರಿಗೆ ಅವಕಾಶ ಕೊಟ್ಟರೆ ತಿರುಮಲದಲ್ಲಿ ನಡೆಯುವ ಅನಾಚಾರ ಗಮನಿಸುತ್ತಾರೆ. ಚಂದ್ರಬಾಬು ಅಧಿಕಾರಕ್ಕೆ ಬಂದ ಮೇಲೆ ತಿರುಮಲದಲ್ಲಿ ಮತ್ತೆ ಸ್ವಚ್ಛತೆ ಆರಂಭವಾಯಿತು. ಸದ್ಯದ ನಂದಿನಿ ಡೈರಿಯಿಂದ ಗುಣಮಟ್ಟದ ತುಪ್ಪವನ್ನು ಪ್ರಸಾದಕ್ಕೆ ಪೂರೈಕೆ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ,